ಸಾಕ್ಷಿಯಾಗಿ ಕಲಿಯಲಿಲ್ಲ ಬಾಳನ್ನು ರಾಮನಾಥು ರಾಮನಾಥು ಅವನ ಮಾತ ಕೇಳಿದ ಶಿವನ ಅವನ ಮಾತ ಕೇಳಿದ ಶಿವನ ಸಾಕ್ಷಿಯಾಗಿ ಕಲಿಯಲಿಲ್ಲ ಬಾಳನ್ನು ಅಯ್ಯೋ ಪರಮಾತ್ಮ, ನನ್ನ ಹಸ್ತಗಳಿಂದ ನನ್ನ ಮುಟ್ಟಿದ ಅವನಲ್ಲ ಸ್ವಾಮಿ. ಎಲ್ಲೋ ಕಷ್ಟ ಹುಡುಗ, ನಾನು ಎಷ್ಟು ನಿಜವಾಗಿ ಹೇಳಿದ್ರು ನೀನು ಕದಿಲ್ಲದ ಹೇಳಿದೆಯಲ್ಲ. ಅಯ್ಯೋ ಪರಮಾತ್ಮ, ನಾನು ಪದಾರ್ಥವನ್ನು ಮುಟ್ಟದಿದ್ದರೂ ನನ್ನ ದಂಡಿಸಿ ಕೇಳುವರಲ್ಲ, ಏನಂತ ಹೇಳಲಿ? ಎಲ್ಲೋ ಕಷ್ಟ ಹುಡುಗ, ಹಣ್ಣನ್ನು ಹೇಳಿದೆಯಲ್ಲ, ಈ ಬಟ್ಟೆಯಲ್ಲಿ ಹೇಗೆ ಬಂದ ಮನವಂತ ಹಣ್ಣುಗಳು ಒಳ್ಳೆ ಮಾತಿಂದ ಹೇಳು, ನಾನಿಂದ ನೇರ ಮಾಡುವುದಿಲ್ಲ. ಸ್ವಾಮಿ, ನಾನು ಮುಟ್ಟದ ಪದಾರ್ಥವು ನನ್ನ ಬಟ್ಟೆಯಲ್ಲಿ ಇರಬೇಕಾದರೆ ಆ ಪರಮಾತ್ಮನ ಲೀಲೆ ಇಲ್ಲದೆ ಮತ್ತೆ ಬೇರೆ ಇಲ್ಲ. ಆಹಾ ಈ ಅನ್ಯಾಯವಾಗಿ ನನ್ನ ಎರಡು ಕೈಗಳನ್ನು ಕತ್ತರಿಸಿ ಕೊಡುತ್ತಿದ್ದಲ್ಲ. ಈ ಹುಡುಗ ಒಂದು ತಪ್ಪು ಮಾಡಿದರೂ ಮಾಡಿಸಬಹುದು, ಮನ್ನಿಸಣವೆಂದರೆ ಸತ್ಯಕ್ಕೆ ತಪ್ಪಿದಂತೆ ಆಗುವುದಲ್ಲ. ಈಗ ನಮ್ಮ ದಣಿಗೆ ಬರೆದುಕೊಟ್ಟಂತ ಕರಾರಿನಂತೆ ಈ ಹುಡುಗನ ಕೈಯನ್ನು ಕತ್ತರಿಸಿ ಹಾಕುವನು. ಎಲ್ಲೋ ಬಾಲಕ, ಈ ಕೊಡೆ ಮೇಲೆ ಕೈಯನ್ನು ಇಡುವನಾಗು. ಅಯ್ಯ, ನನ್ನ ಕೈಯನ್ನು ಕಡಿಯಬೇಡಿ, ನೀವೇ ನಮ್ಮ ತಂದೆ ತಾಯಿ ಎಂದು ಬೇಡಿಕೊಳ್ಳುತ್ತೇನೆ. ಅಯ್ಯೋ ಪರಮಾತ್ಮ, ನಾನು ಈತನ ದೈವತ್ವವನ್ನು ಕೇಳಲು ನನಗೆ ಕನಿಕರವೇ ಉಂಟಾಗಲ್ಲವಲ್ಲ. ಮಗು, ನಿನ್ನ ಕಾಪಾಡುವ ನಾನಲ್ಲ, ಆ ಪರಮಾತ್ಮನು ಕಾಪಾಡುವನು, ಅವನನ್ನೇ ಜ್ಞಾಪಿಸಿಕೋ. ದೇವಾ
ಹರಿಯರಿಯಂದದ ಕರಗಳನ್ನೊಡೆದಾರೋ. ಈ ಬಾಧೆಗಳು ಸಹಿಸಲಾರೆನು ದೇವಾ. ಆ ಕೊರಳಿಗೆ ಬರಲು ಪ್ರಾಣವೋ, ಕೊರಳಿಗೆ ಬರಲು ಪ್ರಾಣವೋ. ಈ ಬಾಧೆಯನ್ನು ಸಹಿಸಲಾರೆನು ದೇವಾ. ಆ ಅಯ್ಯೋ ಪರಮಾತ್ಮ, ಪಾಂಡವರ ರಕ್ಷಕ ಪಾಂಡವ ಮಹಾಪ್ರಾಣವೆಂದು ಅವರನ್ನೆಲ್ಲ ಕಾಪಾಡಿದೆ, ನನ್ನನ್ನೇಕೆ ಕಾಪಾಡದೆ ಹೋದೆ? ನಾನು ಏನು ತಪ್ಪು ಮಾಡಿದೆ? ಬೇಗ ಬಂದು ನನ್ನ ರಕ್ಷಿಸೋ ದೇವಾ. ಅಯ್ಯೋ ಪರಮಾತ್ಮ, ಅಮ್ಮ ಎಲ್ಲಿರ್ಬೇಕಂದ ಈ ನಿಶರಾತ್ರಿಯಲ್ಲಿ ನಿನ್ನನ್ನು ಎಲ್ಲೇ ಎಂದು ಹುಡುಕಲಿ ಕುಮಾರ? ಈ ಅಮ್ಮನ ಕೂಗು ನಿನಗೆ ಕೇಳಿಸ್ತಿಲ್ಲವೇ? ಚತುರ ಕಂದ ಎಲ್ಲಿರುವೆಯೋ? ಅಯ್ಯೋ ಪರಮಾತ್ಮ, ಈ ಮಗುವಿನ ಅಸ್ತ್ರಗಳನ್ನು ನೋಡಿದರೆ ರಾಜರೇಖೆಯಂತೆ ತುಂಬಿ ತುಳುಕುತ್ತಿರುವುದಲ್ಲ. ಈ ಮಗುವು ರಾಜನಾಗಿದ್ರೆ ಎಷ್ಟು ಜನರನ್ನು ಕಾಪಾಡುವನು ಕಾರಣನಲ್ಲ ಪರಮಾತ್ಮ. ಕುಮಾರ ಚತುರ ಎಲ್ಲಿರ್ಬೇಕಂದ? ಅಯ್ಯೋ ನನ್ನ ಕುಮಾರನನ್ನು ಎಲ್ಲಿ ಎಂದು ಹುಡುಕಲೆ? ಅಮ್ಮ ತಾಯಿ, ನೀನು ಯಾರು? ಸ್ವಾಮಿ, ನಾನು ರಾಮ್ ಶಾಸ್ತ್ರಿಯರ ಮನೆಯಲ್ಲಿ ದಾಸಿ ಆಗಿರುವೆನು. ನನ್ನ ಕುಮಾರನನ್ನು ಕತ್ತೆ ಕಾಯಿಲೆಂದಿರಿಸಿದೆನು. ಕತ್ತೆ ಕಾಯಿಲೆ ಹೋದ ನನ್ನ ಕುಮಾರನು ಇನ್ನೂ ಬರಲಿಲ್ಲವೆಂದು ಹೇಳಿದರು. ನನ್ನ ಕುಮಾರನು ನೀವೇನಾದ್ರೂ ನೋಡಿದಿರಾ? ಅಮ್ಮ, ಕತ್ತೆ ಕಾಯಿ ಹುಡುಗ ನಿನ್ನ ಮಗನೇನಮ್ಮ? ಹೌದು ಪೂಜ್ಯ. ಏಕೆ ನನ್ನ ಕುಮಾರನ್ ನೋಡಿದಿರಾ? ಬೇಗನೆ ತಿಳಿಸುವರಾಗಿ. ಅಮ್ಮ ತಾಯಿ, ನಮ್ಮ ದೊಣೆಯ ತೋಟದಲ್ಲಿ 2 ಚಿಪ್ಪು ಬಾಳೆಹಣ್ಣು ಕಿತ್ತಿರುವುದು ತಾಯಿ, ನಿನ್ನ ಮಗನೇನಮ್ಮ? ಅಮ್ಮ, ಹಣ್ಣುಗಳನ್ನು ಕಿತ್ತಕ್ಕೆ ಅವನ ಕೈಗಳನ್ನು ಕತ್ತರಿಸಿದ ಪಾಪಿ ನಾನು ತಾಯಿ. ಇಲ್ಲ 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 ಕುಮಾರ ಚತುರ, ಕಡೆಗೂ ನನ್ನ ಮಾತನ್ನು ಕೇಳದೆ ಕರಗಳನ್ನೇ ಕಳೆದುಕೊಂಡಿರುವೆ ಮಗನೇ. ಏನೆಂದ್ರಿ? ಕುಮಾರನ ಕರಗಳನ್ನು ಕತ್ತರಿಸಿ ಬಿಟ್ಟರ? ನನ್ನ ಕುಮಾರನ ಕರಗಳನ್ನು ಕಡೆಯಲು ನಿಮಗೆ ಮನಸ್ಸಾದ್ರೆ ಹೇಗೆ ಬಂತು? ಕರಗಳನ್ನು ಕಡೆಯುವಾಗ ನನ್ನ ಕುಮಾರನು ಅಮ್ಮ 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 ಎಂದು ಓಡಾಡಿದನು ಕಾಣದೆ.
ಕರಗಳನ್ನು ಕಳೆದುಕೊಂಡಿರೋ ನನ್ನ ಕುಮಾರನೆಲ್ಲಿರುವನು ಅಮ್ಮ ಅವನ ನೆರೆಯಿಂದ ತೋರಿಸಿ ನಿಮಗೆ ಪುಣ್ಯ ಬರುವುದು. ಅಮ್ಮ ಇದೇ ಮಾರ್ಗವಾಗಿ ಈ ಕೊಳ್ಳಿ ಬೆಳೆದ ಅಮ್ಮ ತಾಯಿ ಇದೇ ಕೊಳ್ಳಿ ಬೆಳಕಾಗಿ ತೋರಿಸಿದ್ರು ನೋಡ್ಬಾ ತಾಯಿ ನಿನ್ನ ಮಗನ ನೋಡಬಾರಮ್ಮ ತಾಯಿ. ಕುಮಾರ ಕಂದ ಶಂಕರ! ದೇವ ನನ್ನ ಕುಮಾರನ ಕರಗಳನ್ನು ಸಹ ಕತ್ತರಿಸುವಂತೆ ಮಾಡಿದೆಯಾ? ಏನೇ ವಿಧಿಲೀಲೆ ಕಡೆಗೂ ನನ್ನ ಮಾತನ್ನು ನಿರಾಕರಿಸಿ ನಿನ್ನ ಕರಗಳನ್ನೇ ಕಳೆದುಕೊಂಡಿರುವೆಲ್ಲ ಮಗನೇ. ಅಯ್ಯೋ ಅಯ್ಯೋ, ರಕ್ತವು ಧಾರಾಕಾರವಾಗಿ ಹರಿಯುತ್ತಿರುವುದಲ್ಲ. ಕುಮಾರ ಚತುರ, ಕುಮಾರ ಚತುರ, ಅಯ್ಯೋ ಪರಮಾತ್ಮ, ನಾವು ಬರುವಾಗ ಅಘೋರ ಕತ್ತಲೆ ಆಗಿತ್ತಲ್ಲ, ಈಗ ನೋಡಿದ್ರೆ ಚಂದ್ರಮಾನಂತೆ ಬೆಳಕನ್ನು ಹೊಡಿತಿರುವಲ್ಲ ಈ ತಾಯಿ ನಿಂತ ಕಂಡದಲ್ಲಿರುವ ಮಾಂಗಲ್ಯವೋ ಚಂದ್ರದಿಂಬನಂತೆ ಕಳೆದಳಿಸೋದು ನೋಡಮ್ಮ ತಾಯೇ. ಮಿಂಚಿನಂತೆ ಹೊಳೆಯುವ
ಮಂಗಲ್ಯವೋ ನಿಂತಿನಂತೆ ಒಳೆಯುವ ಮಂಗಲ್ಯವೋ ನೋಡಮ್ಮ ಆಯೇ ಅಮ್ಮ ತಾಯಿ ನೀನು ಯಾರು? ನಿನ್ನ ಮಾಂಗಲ್ಯವೆಷ್ಟು ಪ್ರಕಾಶಮಾನವಾಗಿ ಒಳಿತಿರುವುದಲ್ಲ, ನೀನು ಯಾರು ತಾಯಿ? ಇದೇನು ಆಶ್ಚರ್ಯ, ನನ್ನ ಮಾಂಗಲ್ಯವು ನನ್ನ ಪತಿಯ ನೇತಗಳಿಗಲ್ಲದೆ ಅನ್ಯರಿಗೆ ಗೋಚರಿಸುವಂತಿಲ್ಲ. ಒಂದು ವೇಳೆ ಈತನೇನಾದರೂ ಇಲ್ಲ ಇಲ್ಲ ನನ್ನ ಸ್ವಾಮಿಗೆ ಇಂತಹ ದುಸ್ಥಿತಿ ಒದಗಲಾರದು. ಆದ್ರೇನು ಮಾಡಲಿ, ಮನಸ್ಸೇಗೂ ಕೇಳುತ್ತಿಲ್ಲ. ಇದರಲ್ಲಿ ಸ್ವಾಮಿ ನಿಮ್ಮ ವೃತ್ತಾಂತ ತಿಳಿಸಬಲ್ಲಿರ? ಹೇಳುವಂತಾಯ ಕಳಿಂಗಪುರವನ್ನು ಪರಿಪಾಲಿಸುತ್ತ ಸತ್ಯವ್ರತ ಮಹಾರಾಜನು ವರಸನೆ ದೇವರನ್ನು ನಿಲ್ಲಿಸಿ ರಾಜ್ಯವನ್ನು ತೊರೆದು ಸತೀತರನ್ನ ಗೂಡಿ ಅಡವಿಯನ್ನು ಸೇರಿಕೊಂಡು ತಾಯಿ ಪೂರ್ಣ ಗರ್ಭನಾಗಿದ್ದ ನನ್ನ ಹೆಂಡತಿಯನ್ನು ಒಂದು ಹುಲಿಯು ಕಚ್ಚಿಕೊಂಡು ಹೋಯಿತು. ಒಂದಿಂದ ನಾನು ಎಲ್ಲ ಆಸೆಗಳನ್ನು ತೊರೆದು ಈ ಬ್ರಾಹ್ಮಣರ ತೋಟದಲ್ಲಿ ಕೆಲಸಕ್ಕೆ ಸೇರಿಕೊಂಡು ತಾಯಿ. ಸ್ವಾಮಿ, ನಿಮ್ಮ ಧರ್ಮ ಪತ್ನಿ ಪಾಪಿ ಚಂದ್ರ ಚಂದ್ರ ಗಾಡೇಶ್ವರ, ಇದೇನ್ ಸ್ವಾಮಿ ನೋಡಿ, ನೀವೇ ನಿಮ್ಮ ಕೈಯಾರ ನಮ್ಮ ಕುಮಾರನ ಕರಗಳನ್ನೇ ಕಡ್ದಿರಲಿಲ್ಲ ಸ್ವಾಮಿ. ಚಂದ್ರ ಚಂದ್ರ ಅಯ್ಯೋ ಪಾಪಿಯಾದ ಸತ್ಯವ್ರತ, ಕೈ ಹಿಡಿದ ಸತಿಗೆ ಇಷ್ಟೊಂದು ಕಷ್ಟಕ್ಕೆ ಗುರಿ ಮಾಡಿದೆಯಾ ಪರಮಾತ್ಮ? ನನ್ನ ಕೈಯಿಂದಲೇ ನನ್ನ ಮಗನ ಹಸ್ತಗಳನ್ನು ಕತ್ತರಿಸಂಗೆ ಮಾಡಿದೆಯಾ ಪರಮಾತ್ಮ? ಚಂದ್ರಾಸೆ, ಈ ಮಗುವನ್ನು ಕರೆದುಕೊಂಡು ಮುಂದೆ ಹೋಗು. ಈ ವಿಚಾರವನ್ನು ಯಾರಲ್ಲೂ ಹೇಳಬೇಡ ಚಂದ್ರ. ಹಾಗೆ ಆಗಲಿ ಸ್ವಾಮಿ. ಗಣ್ಯನು ನಾನು ಗಣ್ಯನು ನಾನು ದೊಡ್ಡವ ಕಾಯುವ ಗೌರವನ ಮೊರೆಯನು, ದೊಡ್ಡವ ಕಾಯುವ ಗೌರವನ ಮೊರೆಯನು. ಕಣ್ಣನು ದೋಷವ ಕಣ್ಣನು ನಾನು, ಕಣ್ಣನು ನಾನು, ಕಣ್ಣನು ನಾನು. ಅಯ್ಯೋ ದೈವವೇ, ನಾನು ಮಲಗಿದ್ದಾಗ ರಾತ್ರಿ ಒಂದು ಕನಸನ್ನು ಕಂಡೆನು. ಅಯ್ಯ ಬರೆಯ, ಬೇಗ ಬರೆಯ.
ಕರೆಸಿದ ಕಾರಣವೇನು ಸ್ವಾಮಿ? ಅಯ್ಯ ಗುರುವಯ್ಯ, ರಾತ್ರಿ ನೀನು ಬಂದಾಗಿನಿಂದಲೂ ನಿನ್ನ ವೃತ್ತಾಂತವನ್ನು ತಿಳಿಸಲಿಲ್ಲ, ಅದನ್ನು ತಿಳಿಸುವಂತನಾಗು. ಸ್ವಾಮಿ ಸ್ವಾಮಿ, ನಾನು ನಿಮ್ಮ ತೋಟವು ಕಾಯುವ ಗರ್ವನಲ್ಲವೇ ಸ್ವಾಮಿ? ಅಯ್ಯ ಹಾಗೆ ಹೇಳಬೇಡ. ರಾತ್ರಿ ನಾನು ಮಲಗಿದ್ದಾಗ ಒಂದು ಕನಸನ್ನು ಕಂಡೆನು. ನಮ್ಮ ಮನೆಯಲ್ಲಿ ಕೆಲಸ ಮಾಡೋ ದಾಸಿಯು ನಿನ್ನ ಹೆಂಡತಿಯಂತೆಯೂ ಹಾಗೂ ಕುದುರೆ ಕಾಯುವ ಹುಡುಗನು ನಿನ್ನ ಮಗನಂತೆಯೂ ಹಾಗೂ ಕಳಿಂಗ ರಾಜ್ಯದ ಸತ್ಯುರಥ ಮಹಾರಾಜನಂತೆಯೂ ಕನಸನ್ನು ಕಂಡೆನು. ಅದು ಸತ್ಯವೋ ಸುಳ್ಳು ಎಂಬುದನ್ನು ತಿಳಿಸುವಂತನಾಗಯ್ಯ. ಸ್ವಾಮಿ ಸಕಲವೂ ತಿಳಿದಿರುವ್ರಿ, ಆದ್ದರಿಂದ ಈ ವಿಚಾರವನ್ನು ಯಾರಿಗೂ ತಿಳಿಸಬೇಡ ಸ್ವಾಮಿ. ಸ್ವಾಮಿ, ನನ್ನ ಅಪರಾಧವನ್ನು ಕ್ಷಮಿಸಿ. ಇನ್ನು ಮುಂದೆ ನೀವುಗಳು ನಮ್ಮ ಮನೆಯಲ್ಲಿ ಸುಖವಾಗಿರಬಹುದು. ಸರ್, ಗಿರಿಯ ಬಾವ ಬಾರೋ ವೆಂಕಟೇಶ ಬೇಗ ಬಾರೋ. ನೀಲಗಿರಿಯ ಬಾವ ಬಾರೋ ವೆಂಕಟೇಶ ಬೇಗ ಬಾರೋ. ಕುವರ ಒಟ್ಟಿದ ಇಂದು ನಮ್ಮ ಕುವರ ಒಟ್ಟಿದ ಜನ್ಮದಿನವೋ ಒದಗಿ ಬಂತು. ಇಂದು ನಮ್ಮ ಕುವರ ಒಟ್ಟಿದ ಜನ್ಮದಿನವೋ ಒದಗಿ ಬಂತು. ನೀಲಗಿರಿಯ ಕುವರ ಬಾರೋ, ನೀಲಗಿರಿಯ ಬೇಗ ಬಾರೋ. ಪತಿಯವರಿಗೆ ನಮಸ್ಕರಿಸಬೇಕು. ಮಗ ಕೈ ಬಿಡ್ತಿಲ್ಲ, ಮನೆ ಕೆಲಸ ಆಗ್ತಾ ಇಲ್ಲ. ಏನಾದ್ರು ಜ್ಞಾನ ಇದೆಯಾ? ನಾಮಕರಣ ಅನ್ನೋದಾದ್ರು ಜ್ಞಾಪನ ಇದೆಯಾ? ಗೋಧಿ ಬೀಸ್ಬೇಕು, ರಾಗಿ ಬೀಸ್ಬೇಕು, ಬಂದವ್ರಿಗೆ ಹೋದವ್ರಿಗೆ ಎಲ್ಲಾರು ಮಾತಾಡ್ತಾರೆ. ಏನಂತ ಕೆಲಸ ಮಾಡಿ, ಗೋಧಿ ಅಂತ ಬೀಸ, ಕೆಲಸ ಅಂತ ಮಾಡ್ಲ, ಮಗುನಂತ ನೋಡ್ಕೊಳ್ಳ. ಅಲ್ಲಮ್ಮ, ನಾಲ್ಕು ಸೇರಿ ಗೋಧಿ ಬೀಸಕ್ಕೆ ಆಳು ಏನಕ್ಕೆ? ನಾನೇ ಬೀಸ್ತೀನಿ ಬಿಡು. ನೀವು ಬೀಸರೆ ಬಂದವ್ರಿಗೆ ಹೋದವ್ರಿಗೆ ನೋಡೋರು ಯಾರು? ಸಾಮಾನ್ ತರೋರು ಯಾರು? ಹಾಗಾದ್ರೆ ಒಂದು ದಾಸಿನ ಕರ್ಕೊಂಡು ಬರ್ತೇನೆ, ಆಯ್ತಾ? ಅಮ್ಮ ದಾಸಿ ಬಾರಮ್ಮ. ನೋಡಮ್ಮ, ಅಲ್ಲಿ ಗೋಧಿ ಇದೆ, ರಾಗಿ ಇದೆ, ಬೇಗ ಬೀಸೋಳಾಗಮ್ಮ. ಅದು ಅಂತ ನಾನು ಬಂಗಾರದಂತ ಮಗುಗೆ ಬಂಗಾರ ಗೆಲ್ತಿ ಕೊಟ್ಟಿದ್ದೀನಿ. ಮಗುನ ಹುಷಾರು ಮಾಡ್ಕೊಳ್ಳಮ್ಮ. ಆಗ್ಲಿ ತಾಯಿ. ನಾನು ನನ್ನ ಗಂಡ ಪೇಟೆಗೆ ಹೋಗಿ ಬೇಗ ಸಾಮಾನು ತಗೊಂಡ್ಬರ್ತೀನಿ. ಹಂಸ ಪಕ್ಷಿಯ ನಿರ್ಮಿಸಿನ ಧರ್ಮಾಸೆ ಅದ ಮರಾಜನ ಮದನ ಮುರಿಯುತ್ತೆ, ಸೂರ್ಯಕುಮಾರ ನೀಚವಾದ ಚಂದ್ರಾಸನು ವರ್ತಕನ ಮನೆಗೆ ಮೋದಿ ಬೀಸಲು ಬಂದಿರಲು ಇರಲಿ. ಈಗ ನನ್ನ ಮಾಯೆಯಿಂದ ಒಂದು ಹಂಸ ಪಕ್ಷಿಯನ್ನು ನಿರ್ಮಿಸಿ ಗಿಲಿಕೆಯನ್ನು ನುಂಗುವಂತೆ ಮಾಡಿ ಅವರಿಗೆ ಪರವಾದ ಕಷ್ಟವನ್ನು ಕೊಟ್ಟು ಅವರನ್ನು ಕಾಡು ಪಾಲು ಮಾಡದಿದ್ದರು ನಾನು ಶನೇಶ್ವರನು ಛಾಯಾನಂದನ. ನಾನೆಸೆಗುವೆತಂತ್ರವನ್ನೀಗ ಬಲು ಮೋಸವದೈವ ಬೇಗ, ನಾನೆಸೆಗುವೆತಂತ್ರವನ್ನೀಗ ಚಿತ್ರಶಾಲೆಗೆ ಸೇರಿಸಿ ಹರಿಗಡಿ ಕಷ್ಟವ ಕೊಡುವನು ನಾನು, ನಾನೆಸೆಗುವೆತಂತ್ರವನ್ನೀಗ ಮೋಸದೈವ ಬೇಗ, ಬಲು ಮೋಸವದೈವ ಬೇಗ. ಅಯ್ಯೋ ದೈವವೇ, ಇದೇನು ಆಶ್ಚರ್ಯ! ಹಂಸ ಪಕ್ಷಿಯು ಬಂಗಾರಗಳಿಗೆ ನುಂಗಿ ಮಾಯವಾಯ್ತಲ್ಲ, ಇದೇನು ಆಶ್ಚರ್ಯ! ಅಮ್ಮ ಅಮ್ಮ, ಬೇಗ ಬನ್ನಿ ತಾಯಿ. ಏನಾಯ್ತಮ್ಮ? ಎಲ್ಲ ಬೀಸಿದಾಯ್ತೇನಮ್ಮ? ಅಮ್ಮ, ನಾನು ಗೋಧಿಯನ್ನು ಬೀಸುವ ಸಮಯದಲ್ಲಿ ಆ ಚಿತ್ರದ ಹಂಸಗೆ ಜೀವ ಬಂದು
ನಿಮ್ಮ ಮಗುವಿನ ಕೈಯಿಂದ ಬಂಗಾರದಿಕ್ಕೆ ನಿಮ್ಗೆ ಮಾಯವಾಯ್ತು ತಾಯಿ. ಯವ್ವ ಯಾರಾದ್ರೂ ನಮ್ಮ ಮಾತ ಆ ಗೋಡೆ ಮೇಲೆ ಬರ್ದಿರೋ ಹಂಸ ಪಕ್ಷಿ ಬಂದು ಜೀವಂತವಾಗಿ ಬಂದು ನನ್ನ ಮಗು ಕೈಲಿ ಬಂಗಾರ ಗೆಲ್ಕಿ ಕಿತ್ಕೊಂಡ್ರ ನಿನ್ನಲ್ಲ ಕರ್ಕೊಂಬಂದ ನನ್ ಗಂಡ ಏನು ಅಂದ್ರೆ ಬಂದ್ರಿ ಇಲ್ಲಿ ಎಂತ ಕಳ್ಳಿ ಕರ್ಕೊಂಡ್ ಬಂದಿದ್ದೀರಿ ಹೋಯ್ತಲ್ರಿ ನಮ್ಮ ಅಪ್ಪನ ನಮ್ಮ ಅಪ್ಪ ಅಲ್ಲಾಡ್ತಿದ್ದು ಹೋಯ್ತು ನಮ್ಮ ಅಣ್ಣ ಅಲ್ಲಾಡ್ತಿದ್ದು ಹೋಯ್ತು ನಾನು ಅಲ್ಲಾಡ್ತಿದ್ದು ಹೋಯ್ತು ನನ್ನ ಮಗ ಅಲ್ಲಾಡ್ತಿದ್ದು ಹೋಯ್ತು ಎಲ್ಲ ಹೋಯ್ತು. ಏನಾಯ್ತು ಬಂಗಾರ ಗೆಲ್ಕಿ 100 ಹೋಯ್ತೆ ಹೋಯ್ತು 100 ರೂಪಾಯಿ ಬಾಳ ಬಂಗಾರ ಗಿಡಕ್ಕೆ ಹೋಯ್ತೆ ಹೋಯ್ತು. ನೋಡಮ್ಮ ಒಳ್ಳೆ ಮಾತಾಡಿ ಬಂಗಾರ ಗೆಲ್ಕಿ ಕೊಟ್ಬಿಡಮ್ಮ. ನಾವ್ ಇಲ್ದಿರೋ ಸಮಯದಲ್ಲಿ ನಿನ್ ಗಂಡನ್ ಕರ್ಬಿಟ್ಟು ಏನಾರು ಕೊಟ್ಟ ಅಪ್ಪನ್ ಕರ್ಸ್ರಿ ಬೇಗ. ಅಯ್ಯ ಬರ ಇಲ್ಲಿ ಕಾರಣ ಸ್ವಾಮಿ. ಅಯ್ಯ ಇನ್ನ ಹೆಂಡತಿಯು ಬಂಗಾರದ ಗಿಲಿಕೆಯನ್ನು ತಗೊಂಡು ಕೊಡ್ತಿಲ್ಲ ಕೊಡ್ಸೋಣ ತೆಗೆದುಕೊಂಡೇ ಕೊಡಿಸುತ್ತೇನೆ ಸ್ವಾಮಿ. ಸ್ವಾಮಿ ಈ ಮಾತನ್ನು ನೀವ್ ಆಡುತ್ತಿರ ನಿಮ್ಮ ಕೈ ಹಿಡಿದಾಗಿಂದ ನಾನೆಂದಾದ್ರೂ ಅಸತ್ಯ ಮಾಡಿರುವನೆ ಇಲ್ಲ ಸ್ವಾಮಿ. ಪರಮಾತ್ಮನ ಪಾದ ಸಾಕ್ಷಿಯಾಗಿಯೂ ನಾನಾಗಿ ಗೆಲ್ಕೆಯನ್ನು ಕದಿಯಲಿಲ್ಲ. ನನ್ನ ಮಾತನ್ನು ನೀವಾಡುವ ಸತ್ಯವನ್ನು ನಂಬುವರಾಗಿ ಈ ಮಾತು ನಿಜಕ್ಕೂ ನಂಬಲೇಬೇಕು. ಆಹಾ ಸರಿ ಆಯ್ತು ಬಿಡಿ, ಇಬ್ರು ಒಳ್ಳೆ ದೊಡ್ಡ ಕಳ್ರಾಗ್ಬಿಟ್ಟಿದ್ರ ನೋಡಿ. ನಮ್ ಮಗು ನಾಮಕರಣ ಮುಗ್ದಿದ್ಮೇಲೆ ಕರ್ಕೊಂಡೋಗಿ ರಾಜರತ್ನ ಇವ್ರ ತಕ್ಕ ಶಿಕ್ಷೆ ಕೊಡಿಸ್ರಿ. ಹಾಗೆ ಆಗಲಿ, ನಡೀರಿ ಕರ್ಕೊಂಡೋಗದ. ಬರ್ರಿ. ಹರ್ಷದಿಂದ ಕೋಟೆಯನ್ನ ಮಾಯವ ಹರ್ಷದಿಂದ ಕೋಟೆಯನ್ನ ಮಾಯವ ಕೋಟೆಯನ್ನ ಮಾಯವ ಕೋಟೆಯನ್ನ ಮಾಯವ ಕೂಲ ಕೊಡುವ ಪಾಡುಗಳನ್ನು ಚಂದದಿಂದ ನೋಡುವೆ ಕೂಲ ಕೊಡುವ ಪಾಡುಗಳನ್ನು ಚಂದದಿಂದ ನೋಡುವೆ ಚಂದದಿಂದ ನೋಡುವೆ ಕೋಟೆ ಹರ್ಷದಿಂದ ಕೋಟೆಯನ್ನ ಮಾಯವ ಕೋಟೆಯನ್ನ ಮಾಯವ ಕೋಟೆಯನ್ನ ಮಾಯವ. ಒಕ್ಕನು ಸೂರಸೇನನ ಬಳಿಗೆ 3 ಜನ ಕಳ್ಳರನ್ನು ಹಿಡಿದುಕೊಂಡು ಬರುತ್ತಿರುವುದು. ಇರಲಿ ಆ ಚಂದ್ರಹಾಸೆಯು ಸೂರಸೇನನಿಗೆ ತಂಗಿಯಾಗಬೇಕು. ಆ ಸತ್ಯವ್ರತನು ಭಾವನಾಗಬೇಕು. ಇವರನ್ನು ಕಂಡರೆ ಆತನು ಖಂಡಿತವಾಗಿಯೂ ಶಿಕ್ಷಿಸದೆ ಹೋಗುವುದಿಲ್ಲ. ಇರಲಿ, ನಾನು ಈಗಲೇ ಓರ್ವ ಯಥೇಶಧಾರಿಯಾಗಿ ಹೋಗಿ ಸೂರಸೇನನ ಬಳಿ 3 ದಿನಗಳ ಕಾಲ ಪರ್ಯಂತರವಾಗಿ ಅವನ ರಾಜ್ಯವನ್ನು ನನ್ನ ವಶ ಮಾಡಿಕೊಂಡು ನನ್ನ ಮಾಯನ್ನು ಈಗಲೇ ತೋರಿಸಿದೆ. ಇಂದ್ರನ ಸಭೆಯಲ್ಲಿ ಮಾಡಿದ ಬಂತವ ಇಂದ್ರನ ಸಭೆಯಲ್ಲಿ ಮಾಡಿದ ಬಂತವ ಈಡೇರಿಸದೆ ಬಿಡಲಾನು ಈಡೇರಿಸದೆ ಬಿಡಲಾನು ಅವನು ಪಾಲನಾಮದ ಮುರಿಯುತ್ತೆ ಅವನು ಪಾಲನಾಮದ ಮುರಿಯುತ್ತೆ. ಸೂರ್ಯಕುಮಾರ ನಿಲ್ಲುವರೆ ಸೂರ್ಯಕುಮಾರ ನಿಲ್ಲುವರೆ ಛಾಯಾಪುತ್ರ ನಿಲ್ಲುವರೆ. ಮಂತ್ರಿ ನಮ್ಮ ರಾಜ ನರ್ತಕಿಯನ್ನು ಬರಮಾಡು. ಮಂತ್ರಿ ಸೈನ್ಯಾಧೀಕ್ಷರೇ ಬಲರೆ ಮೇರೆ ಬೆಸುಕದಿ ಬೇರೆ ಯೋಳ್ ಬಲರೆ ಬಲ ಸಾಗದಿಯಿಂದ ಬಲರೆ ಮೇರೆ ಬೆಸುಕದಿ. ಮಂತ್ರಿ ಸೈನ್ಯಾಧೀಕ್ಷರೇ ಬಲರೆ ಮೇರೆ ಬೆಸುಕದಿ ಬೇರೆ ಯೋಳ್ ಬಲರೆ ಬಲ ಸಾಗದಿಯಿಂದ ಬಲರೆ ಮೇರೆ ಬೆಸುಕದಿ. ಧೀರರೋ ಘನಗುಣದಲ್ಲಿ ಮಂತ್ರಿ ಧೀರರೋ ಘನಗುಣದಲ್ಲಿ ಮಂತ್ರಿ
ತೋರಿ ಸಾರಿ ಜಬಲ ಸಾರಿ ನನ್ನ ಮುಖವನ್ನ ಬೇರಿ ಹರಿಗಳ ಸಿರಗಳ ಬಣ್ಣಗಳ ಮೊರೆಯದ ಹರಿಗಳ ಸಿರಗಳ ಬಣ್ಣಗಳ ಮೊರೆಯದ ಹರಿಗಳ ಸಿರಗಳ ಬಲವನ್ನು ಮೊರೆಯುತ್ತೆ ಹರಿಗಳ ಸಿರಗಳು ಬಲವನ್ನು ಮುರಿದಿದ್ದೆ ಬಲರ ನೆರೆದ ಜಗತಿ ನೆರೆಯೋಳ್ ಬಲರ ಬಲರ ಬಲ ಜಗತಿಯಿಂದಲೇ ಬಲರ ನೆರೆದ ಜಗತಿ ಬಲರ ನೆರೆದ ಜಗತಿ ಬಲರ ನೆರೆದ ಜಗತಿ. ಮಂತ್ರಿ, ನಾವು ನಮ್ಮ ರಾಜ್ಯದಲ್ಲಿ ಪ್ರಜೆಗಳೆಲ್ಲರೂ ಮಳೆ ಬೆಳೆಗಳಿಂದ ಕೂಡಿ ಸುಖ ಸೌಖ್ಯದಿಂದಿರುವರೆ ಅದನ್ನು ತಿಳಿಸುವ ನಾವು. ಅಪ್ಪಣೇ ಮಹಾಪ್ರಭು. ಮಂತ್ರಿ, ಜನರು ರಾಜದ ಮಂತ್ರಿ ವರಕೇಲ ಜನರು ರಾಜದ ಮಗಳನ್ನು ರಾಜ ರಾಜ ಭೋಜ ಪದ ರಾಜ ರಾಜ ಭೋಜ ಪದ ಮುಖನಿ ಆಲಿ ಗಂಡು ವರಕೇಲ ಜನರು ರಾಜದ ಮಗಳನ್ನು ಮಹಾಪ್ರಭು. ಅದೇ ಬರೇ ಮಂತ್ರಿ, ಮರಳಿ ಮಾತರೆಲ್ಲ ಕೂಡಿ ಹರಿಯ ಜಾನದಲ್ಲಿ ಮಹಾಪ್ರಭು. ರಾಜ ರಾಜ ಭೋಜ ಪದ ಮಹಾಪ್ರಭು. ಬರೇ ಮಂತ್ರಿ, ರಾಜ ರಾಜ ಭೋಜ ಪದ ರಾಜ ಮುಖನಿ ಆಲಿ ಗಂಡು ವರಕೇಲ ಜನರು ರಾಜನ ಮಗಳನ್ನು ಕಾಲ ಕಾಲಗೆ ಮಲದ ದೇನುದೆ ಜ್ಞಾನ ಬೆಳೆಗಳಿಂದ ಮಂತ್ರಿ, ರಾಜ ರಾಜ ಭೋಜ ಪದ ರಾಜ ರಾಜ ಭೋಜ ಪದ ರಾಜ ಮುಖನಿ ಆಲಿ ಗಂಡು ವರಕೇಲ ಜನರು ರಾಜನ ಮಗಳನ್ನು ಮಹಾಪ್ರಭು, ನಮ್ಮ ರಾಜ್ಯದಲ್ಲಿ ಪ್ರಜೆಗಳೆಲ್ಲರೂ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಸುಖ ಸೌಖ್ಯದಿಂದಿರು. ಅದೂ ಅಲ್ಲದೆ ಶ್ರೀಹರಿಯ ಧ್ಯಾನದಲ್ಲಿರು. ಮತ್ತೇನಪ್ಪಣೆ ಮಹಾಪ್ರಭು? ಬೇಷ್, ಬಹಳ ಸಂತೋಷ. ನಿನ್ನ ಪೀಠದಲ್ಲಿ ಮಂಡಿಸು. ಸೈನ್ಯಾಧೀಕ್ಷರೇ ಪ್ರಭು. ಹೇಳು ಸೈನಿಕ ಸೈನ್ಯದ ದೇವರಾಮಪೆ ಸೈನಿಕ ಸೈನ್ಯಾಧೀಕ್ಷರೇ ಹೇಳು ಸೈನಿಕ ಸೈನ್ಯದ ದೇವರಾಮಪೆ ಹೇಳು ಸೈನಿಕ ಸೈನ್ಯಾಧೀಕ್ಷರೇ ಸತ್ತು ನನಗೆ ಮತ್ತೆ ಕೋಣೆದೆಯ ಮನಸ್ಸರೆ ಸತ್ತು ನನಗೆ ಮತ್ತೆ ಕೋಣೆದೆಯ ತಂದೊಬ್ಬೆಸೋ ತಿರುವಾರೆ ಸೈನ್ಯವೀನ ತಾನೆ ಬೆಳು ಸೈನಿಕ ಸೈನ್ಯದ ವಿಮಾನ ಬೆಳು ಸೈನಿಕ ಸೈನ್ಯಾಧೀಕ್ಷರೇ, ನಮ್ಮ ಸೈನ್ಯದ ಬಲವನ್ನು ಯಾವ ರೀತಿಯಲ್ಲಿ ಇಟ್ಟಿದ್ರೆ ಅದನ್ನು ತಿಳಿಸುವ ನಾವು. ಕದೆಯನ್ನೆತ್ತದ ಮುಡದೆ ಕದೆಯನ್ನೆತ್ತದ ಮುಡದೆ ನಮ್ಮಯ ಶತ್ರು ಸೈನ್ಯವನ್ನು
ಚೆನ್ನಯ ಹೊಟ್ಟೆಯಲ್ಲಿ ಕಪ್ಪಪ್ಪ ಲಾಲಿ ಚೆನ್ನಯ ಗಂಡ ತಂಡಗಳ ಮತಗಳ ತೆಗೆದುವೆ ಗಂಡ ತಂಡಗಳ ಮತಗಳ ತೆಗೆದುವೆ ಕಂಡಾವಿ ಕಾಮನತೆ ಕಂಡಾವಿ ಕಾಮನತೆ ಸೂರ್ಯಗಳು ಪಪ್ಪ ಲಾಲಿ ಚೆನ್ನಯ ಹೊಟ್ಟೆಯಲ್ಲಿ ಕಪ್ಪಪ್ಪ ಲಾಲಿ ಚೆನ್ನಯ ಸತ್ರುಸೇನೆದಿ ಪರಿಯತ್ತ ಪರದಬರದ ಮಹಾಪ್ರಭು ಸತ್ರುಸೇನೆದಿ ಪರಿಯತ್ತ ಪರದಬರದ ಕತ್ತೆಗಿಂದ ಸೂರ್ಯಗೊಳ್ಳೆರು ಪಪ್ಪ ಚೆನ್ನಯ ಹೊಟ್ಟೆವನಿಗ ಪಪ್ಪ ಚೆನ್ನಯ ಮಹಾಪ್ರಭು ಸೈನ್ಯಾಧೀಕ್ಷರೇ ನಮ್ಮ ಸೈನ್ಯವು ನಾಲ್ಕಾರು ದಿಕ್ಕಿನಲ್ಲಿ ಹರಡಿಕೊಂಡು ಶತ್ರುಗಳನ್ನು ಹಿಮ್ಮೆಟ್ಟಿಸುತ್ತ ಸದಾ ಯಾವಾಗಲೂ ಜಯವನ್ನೇ ಪಡೆಯುತ್ತಿರುವುದು ಮತ್ತೇನು ಪಡೆಯುವ ಪ್ರಭು ಬೇಷ್ ಬಹಳ ಸಂತೋಷವಾಯಿತು ನಿನ್ನ ಪೀಠದಲ್ಲಿ ಮಂಡಿಸು ಆಗಬಹುದು ಪ್ರಭು ಮಂತ್ರಿ ಸೈನ್ಯಾಧೀಕ್ಷರೇ ಹಾಗೂ ಮಂತ್ರಿ ಸೈನ್ಯಾಧೀಕ್ಷರೇ ದರೆ ಎಲ್ಲೋ ಧನ್ಯನೋ ಧನ್ಯನಾದೆನೋ ನಾ ಮಂತ್ರಿ ಸೈನ್ಯಾಧೀಕ್ಷರೇ ದರೆ ಎಲ್ಲೋ ಧನ್ಯನೋ ಧನ್ಯನಾದೆನೋ ನಾ ಈ ಪರಿಮಾತ್ರೆಯೋ ಸೈನ್ಯ ಬಲಿರೋ ಒಂದೇ ಈ ಪರಿಮಾತ್ರೆಯೋ ಸೈನ್ಯ ಬಲಿರೋ ಒಂದೇ ದೇವಯ ಭೋಜನೆ ಹೊರಬೇಕೇನೋ ಎಲ್ಲಯ ಭೋಜನೆ ಹೊರಬೇಕೇನೋ ದರೆಯಲು ಧನ್ಯನೋ ಧನ್ಯ ಆದೆನೋ ಈ ಭೂಮಿಯಲು ಮಾನ್ಯನು ಮಾನ್ಯನಾದೆನೋ ಮಂತ್ರಿ ಸೈನ್ಯಾಧೀಕ್ಷರು ನಿಮ್ಮಂತಹ ರಾಜತಂತ್ರ ನಿಪುಣರಾದಂತಹ ಮಂತ್ರಿಯು ಸೈನ್ಯಾಧೀಕ್ಷನು ನನ್ನ ರಾಜ್ಯಸ್ಥಾನದಲ್ಲಿ ಇರುವಲ್ಲಿ ನನ್ನ ರಾಜ್ಯಕ್ಕೆ ಯಾವ ಕುಂದು ಕೊರತೆಯೂ ಸಹ ಬರಲಾರದು ನಿಮ್ಮೀರ್ವರ ದಯದಿಂದ ನಾನು ಆಂದೋಲನಾಗಿದೆ ನಿಮ್ಮ ಪೀಠದಲ್ಲಿ ಮಂಡಿಸುವರಾಗಿ ಅಪ್ಪಣೆ ಚಾರಣೆ ಸಮಾಚಾರವೇನು ಅವರನ್ನು ಬಹಳ ಮರ್ಯಾದೆಯಿಂದ ಆಸ್ಥಾನಕ್ಕೆ ಬರಮಾಡು ಶಂಭೋ ಮಹಾದೇವ ನಂದಿ ವಾಹನ ನೀಲಕಂಠ ಹೊರೆಯ ದೇವ 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 ನಂದಿ ವಾಹನ ನೀಲಕಂಠ ಹೊರೆಯ ದೇವ 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 ಶಂಭೋ ಮಹಾದೇವ ಮರೆತು ನಾನು ಬರೆದೆ ಬಂದೆ ಮರೆತು ನಾನು ಕರೆಗೆ ಬಂದೆ ಕರುಣದಿಂದ ಕಾಯೋ ದೇವ ಕರುಣದಿಂದ ಕಾಯೋ ದೇವ ಹೊಂದಿವಾಹನ ನೀಲಕಂಠ ಹೊರೆಯ ದೇವ ದೇವ ಶಂಭೋ ಮಹಾದೇವ ಯತಿಯೋತ್ತಮರಿಗೆ ನಮೋ ನಮೋ ನಮಃ ರಾಜೇಂದ್ರ ನಿನಗೆ ಮಂಗಳವಾಗಲಿ ಯತಿಯೋತ್ತಮರೇ ತಾವುಗಳು ಯಾರು ಎಲ್ಲಿಂದ ಬಂದಿರಿ ಅದು ಅಲ್ಲದೆ ನನ್ನಿಂದ ಆಗಬೇಕಾದ ಕಾರ್ಯವೇನು ಅದನ್ನು ತಿಳಿಸಿದರೆ ನಾನು ಶಿರಸಾವಹಿಸಿ ನಡೆಸಿಕೊಳ್ಳುವೆನು ಪೂಜ್ಯರೇ ಅಯ್ಯ ರಾಜೇಂದ್ರ ನಾನು ಶಕಟಾದ್ರಿಯಲ್ಲಿ ಒಂದು ತಪಸ್ಸನ್ನು ಆಚರಿಸುತ್ತಿರುವೆ ಆ ತಪಸ್ಸಿಗೆ ಒಂದು ವಿಘ್ನವು ಬಂದಿರುವುದು ನೀನು ನಡೆಸಿಕೊಡುವೆನೆಂದು ಕರಭಾಷೆಯನ್ನಿತ್ತರೆ ತಿಳಿಸುತ್ತೇನೆ ರಾಜೇಂದ್ರ ಅಯ್ಯೋ ಪರಮಾತ್ಮ ನಡೆಸಿಕೊಡುವೆನೆಂದು ಮಾತು ಕೊಟ್ಟರೆ ಕೊಡದೆ ಹೋದರೆ ಶಾಪವನ್ನು ಕೊಟ್ಟಿ ಮುಂದಕ್ಕೆ ಹೋಗುವರು ಇಲ್ಲ ಎಂದು ಹೇಳಿದರೆ ಏನು ಕೇಳುವರೋ ಕೇಳುವ ಕಾಣಿಲ್ಲ ಸ್ವಾಮಿ ನಿಮ್ಮ ಮನಸ್ಸಿನಲ್ಲಿರುವುದನ್ನು ಕೇಳುವರಾಗಿ ನಾನು ಶಿರಸ ವಹಿಸಿ ನಡೆಸಿಕೊಡುವೆನು ಅಯ್ಯ ರಾಜೇಂದ್ರ ನಿನ್ನ ರಾಜ್ಯವನ್ನು 3 ದಿನಗಳ ಕಾಲ ಪರ್ಯಂತರವಾಗಿ ನನಗೆ ಬಿಟ್ಟುಕೊಡು ನಿನ್ನ ರಾಜಮುದ್ರೆ ಉಂಗುರವನ್ನು ನನ್ನ ಬೆರಳಿಗೆ ತೊಡಿಸಿ ನಿನ್ನ ಕಿರೀಟವನ್ನು ನನ್ನ ಮಸ್ತಕಕ್ಕೆ ಇಡು ಆ ನಿನ್ನ ಪಟ್ಟದ ಕತ್ತಿಯನ್ನು ನನ್ನದಾಗಿರಿಸಬೇಕು
ಅದು ಅಲ್ಲದೆ ನಿನ್ನ ಸಮಸ್ತ ರಾಜ್ಯ ಮಂತ್ರಿಮಂಡಲವೂ ಸೇರಿದಂತೆ ನೀನು ನನಗೆ ಮಂತ್ರಿ ಆಗಿರಬೇಕು. ನನ್ನ ಕಾರ್ಯವು ಮುಗಿದ ನಂತರ ನಿನಗೆ ಹಿಂದಿರುಗಿಸಿ ನೀಡುವೆನು. ಇದು ಕರಭಾಷೆಯನ್ನು ತೆಗೆದುಕೊಳ್ಳುವುದಾಗಿ. ತೆಗೆದುಕೊಳ್ಳುವುದಾಗಿ, ರಾಜ್ಯ ಕಿರೀಟವನ್ನು ತೆಗೆದುಕೊಳ್ಳುವುದಾಗಿ. ಮರಿಸುವೆ ಜಗದೊಳಗೆ ವೈರಿಗಳ ಮರಿಸುವೆ, ಜಗದೊಳಗೆ ವೈರಿಗಳ ಮರಿಸುವೆ, ವೈರಿಗಳ ಮರಿಸುವೆ, ಜಗದೊಳಗೆ ವೈರಿಗಳ ಮರಿಸುವೆ, ಜಗದೊಳಗೆ ವೈರಿಗಳ ಮರಿಸುವೆ. ಜಗತ್ತಿನ ನಿಂದು ಹಠ ಮಾಡಿ ಜಯಿಸಿ, ಜಗತ್ತಿನ ನಿಂದು ಹಠ ಮಾಡಿ ಜಯಿಸಿ, ಬರೋಣ ನೇತ್ರಾವ ತಗ್ಗಿಸುವೆನೀಗ, ಬರೋಣ ನೇತ್ರಾವ ತಗ್ಗಿಸುವೆನೀಗ. ವೈರಿಗಳ ಸಂಹರಿಸುವೆ, ಜಗದೊಳಗೆ ವೈರಿಗಳ ಸಂಹರಿಸುವೆ, ಜಗದೊಳಗೆ ವೈರಿಗಳ ಸಂಹರಿಸುವೆ. ಜಗತ್ತಿನ ನಿಂದು ಹಠ ಮಾಡಿ ಜಯಿಸಿ, ಜಗತ್ತಿನ ನಿಂದು ಹಠ ಮಾಡಿ ಜಯಿಸಿ, ದಾಸಿಯ ನಾಲಿಗೆ ತೆಗೆಸುವೆನೀಗ, ದಾಸಿಯ ನಾಲಿಗೆ ತೆಗೆಸುವೆನೀಗ. ವೈರಿಗಳ ಸಂಹರಿಸುವೆ, ಜಗದೊಳಗೆ ವೈರಿಗಳ ಸಂಹರಿಸುವೆ, ಜಗದೊಳಗೆ ವೈರಿಗಳ ಸಂಹರಿಸುವೆ. ಚಾರಣೆ ಸಮಾಚಾರವೇನು? ಅವರನ್ನು ನನ್ನ ಆಸ್ಥಾನಕ್ಕೆ ಕರೆದುಕೊಂಡು ಬಂದಿರಿ. ಮಹಾರಾಜರಿಗೆ ನಮಸ್ಕರಿಸುವರು. ಧನಪಾಲ ಶೆಟ್ಟಿಯೇ, ನಿನಗೆ ಮಂಗಳವಾಗಲಿ. ನೀನು ಬಂದ ಸಮಾಚಾರವನ್ನು ತಿಳಿಸು. ಸ್ವಾಮಿ, ಮನೆಯಲ್ಲಿ ಗೋಧಿ ಬೀಸಲು ಕರ್ಕೊಂಡು ಹೋಗಿದ್ದೆ. ಅವರು ನನ್ನ ಮಗಿನ ಕೈಲಿ ಬಂಗಾರ ಗಲಿಕೆ ಇದ್ದದನ್ನು ಕದ್ದುಕೊಂಡು ಸುಳ್ಳು ಹೇಳ್ತಾರೋ, ಅದು ಕೊಡಿಸುವರಾಗಿ ಸ್ವಾಮಿ. ಧನಪಾಲ ಶೆಟ್ಟಿ, ನಾನು ನಿನ್ನ ಬಂಗಾರದ ಗಿರಿಕೆಯನ್ನು ಕೊಡಿಸುತ್ತೇನೆ. ನೀನಿನ್ನು ಹೊರಡು. ಆಗಬಹುದು ಸ್ವಾಮಿ. ಎಲ್ಲವೋ ದ್ಯಾಸಿಗನೇ, ನಿನ್ನ ಹೆಂಡತಿಯು ಕದ್ದ ಬಂಗಾರದ ಗಿರಿಕೆಯನ್ನು ನ್ಯಾಯವಾಗಿ ಕೊಡಿಸುವಂತವನಾಗು. ಮಂತ್ರಿ ಮಹಾಪ್ರಭು, ಈತನು ತನ್ನ ನೇತ್ರಗಳಿಂದ ಬಂಗಾರದ ಗಿಲಿಕೆಯನ್ನು ನೋಡಲಿಲ್ಲವೆಂದು ಸುಳ್ಳನ್ನು ಹೇಳುತ್ತಿರುವನು. ಈತನ ನೇತ್ರಗಳನ್ನು ಕಿತ್ತು ಬಿಸಾಡು. ಅಪ್ಪಣೆಯಂತೆ ಆಗಬಹುದು. ಇನ್ನೊಂದು ಮಾತಾಡಿ. ಪಾಪ ವಿದೇನ ಪುಣ್ಯ ವಿದೇನ ಆದರೆ ರಾಜ್ಯದ ಭೇದ ಭಾವನ ರಾಜರಾಜ ನೀವು ಎಂದ ದೈವದೇ ರಾಜರಾಜ ನಿಮಗೆ ತರದೆ ದೇವ ನಿನ್ನ ರಾಜ್ಯದ ನ್ಯಾಯವಿದೇನ ಪಾಪವಿದೇನ ಪುಣ್ಯವಿದೇನ. ಅಯ್ಯ ದೇಶಿಕನೇ, ನನ್ನ ರಾಜ್ಯದಲ್ಲಿ ಅರ್ಧ ರಾಜ್ಯವನ್ನು ನಿನಗೆ ಬಿಟ್ಟುಕೊಡುತ್ತೇನೆ. ಒಂದು ಸುಳ್ಳನ್ನಾದರೂ ಹೇಳು. ಪರಮಾತ್ಮ, ನಾನು ಒಂದು ಸುಳ್ಳನ್ನು ಹೇಳಿ ರಾಜ್ಯವನ್ನು ಪಡೆಯಬೇಕೆ? ಒಂದು ಸುಳ್ಳನ್ನು ಹೇಳಿ ರಾಜ್ಯವನ್ನು ಸೋಲಿಸಬಹುದು. ನಾನು ಖಂಡಿತವಾಗಿಯೂ ಗೆಲಿಕೆಯನ್ನು ಕದ್ದಿಲ್ಲ ಸ್ವಾಮಿ. ಬಿಡುವುದಿಲ್ಲವ ನಿನ್ನ ಎಲ್ಲವ ಚೋರನೆ. ಪರಮಾತ್ಮ, ಕಡೆಯ ಮಾತಿಗನ ನಿಂತು ಬೇಳುವೆ. ಬಿಡುವುದಿಲ್ಲವ ನಿನ್ನ ನಿನ್ನಯನ ಏತಾಗಳನ್ನ. ಪರಮಾತ್ಮ, ನಿನ್ನಯನೆ ರಾಜನನ್ನ ಬಿಸಾಡುವೆ.
ಬಿಡು ಬಿಡುವುದಿಲ್ಲವನೇ ಕಡೆಯ ಮಾತಿಗಲ್ಲ ಅನಿಸುತ್ತೆ ಬಿಡು ಬಿಡುವುದಿಲ್ಲವನೇ ಬಿಡು ಬಿಡುವುದಿಲ್ಲವನೇ ಹೇ ಭಗವಂತ ಅಮ್ಮ ದಾಸಿ ನ್ಯಾಯವಾಗಿ ಬಂಗಾರದ ಗಿಲಿಕೆಯನ್ನು ಕೊಡುವಂತವಳ. ನಾನು ಗೋಧಿ ಬೀಸುವ ಸಮಯದಲ್ಲಿ ಚಿತ್ರದ ಹಂಸೆಗೆ ಜೀವ ಬಂದು ಗಿಲಿಕೆ ನುಂಗಿ ಮಾಯವಾಯಿತು. ನನ್ನ ನಾಲಿಗೆಯಿಂದ ಸತ್ಯವನ್ನಲ್ಲದೆ ಅಸತ್ಯವನ್ನೆಂದಿಗೂ ಆಡ್ತಕ್ಕೊಳ್ಳಲ್ಲ. ಮಂತ್ರಿ ಮಹಾಪ್ರಭು ಈಕೆ ತನ್ನ ನಾಲಿಗೆಯಿಂದ ಸುಳ್ಳನ್ನು ಹೇಳುವುದಿಲ್ಲವಂತೆ. ಈಕೆ ನಾಲಿಗೆಯನ್ನು ಕತ್ತರಿಸಿ ಬಿಸಾಡು. ದಾಸಿ ಇಲ್ಲಿ ಬರೋಣ ಆಗು ಬಿಡು ಬಿಡುವುದಿಲ್ಲವನೇ ಕಡೆಯ ಮಾತಿಗಲ್ಲ ನಿಂತುತ್ತೆ ಬಿಡು ಬಿಡುವುದಿಲ್ಲವನೇ ಉಳಲಿಲ್ಲ ನದಿಗೆಲ್ಲ ಉಳಲಿಲ್ಲ ನದಿಗೆಲ್ಲ ನನಗೆ ಸದಿಸಿ ಬಿಸಾಡುವೆ ನಾನೀಗ ಸೇರಿಸಿ ಬಿಸಾಡುವೆ ಬಿಡು ಬಿಡುವುದಿಲ್ಲವನೇ ಬಿಡು ಬಿಡುವುದಿಲ್ಲವನೇ ಜಯ ಕೃಷ್ಣನೇ ಮಂತ್ರಿ ಮಹಾಪ್ರಭು ಈ ಅಂಗೈನರನ್ನು ನಮ್ಮ ಗಡಿಯಿಂದ ಆಚೆ ಬಿಟ್ಟು ಬಂದರು. ಅದು ಅಲ್ಲದೆ ನಿನ್ನ ರಾಜ್ಯಭಾರವನ್ನು ಮಾಡಿದ್ದಕ್ಕಾಗಿ ನನಗೆ ಸಾರ್ಥಕವಾಯಿತು. ತೆಗೆದುಕೋ ನಿನ್ನ ಮುದ್ರೆ ಉಂಗುರವನ್ನು, ತೆಗೆದುಕೋ ನಿನ್ನ ಪಟ್ಟದ ಕತ್ತಿ, ತೆಗೆದುಕೋ ನಿನ್ನ ಕಿರೀಟವನ್ನು. ನಾನಿನ್ನು ಶಕಡಾದ್ರಿಗೆ ಹೋಗಿ ತಪಸ್ಸನ್ನು ಆಚರಿಸಲು ನಾನು ಈಗಲೇ ಹೋಗುವೆ. ನನಗೆ ಮಂಗಳವಾಗಲಿ. ಪರಮಾತ್ಮ ನನ್ನೇ ಕೇಳತೆ ಸ್ವಾಮಿ ನಿನ್ನವಾಗಿ ಓದೋದೇನ ಪರಮಾತ್ಮ ನನ್ನೇ ಕೇಳತೆ ಸ್ವಾಮಿ ನಿನ್ನವಾಗಿ ಓದೋದೇನ ಓದಬಾರದೆ ಶಿವನೇ ತಾಳಬಾರದೆ ಓದಬಾರದೆ ಶಿವನೇ ತಾಳಬಾರದೆ ಕಣ್ಣ ಕೆತ್ತೋ ಕಾಲಿಗಟ್ಟಿ ಕಣ್ಣ ಕೆತ್ತೋ ಕಾಲಿಗಟ್ಟಿ ಕಣ್ಣ ತೆರೆದು ಓದಬಾರದೆ ಶಿವನೇ ತಾಳಬಾರದೆ ಹೊಸಿದು ಹೋಯ್ತು ಕೊಸಿದು ಹೋಯ್ತು ಕುಸಿದು ಹೋಯ್ತು ಎಲ್ಲ ದೇಹ ಹೊಸಿದು ಹೋಯ್ತು ಕುಸಿದು ಹೋಯ್ತು ಕುಸಿದು ಹೋಯ್ತು ಎಲ್ಲ ದೇಹ ಓದಬಾರದೆ ಶಿವಗೆ ತಾಳಬಾರದೆ ಕಣ್ಣ ಕೆತ್ತೋ ಕಾಲಿಗಟ್ಟಿ ಕಣ್ಣ ಕೆತ್ತೋ ಕಾಲಿಗಟ್ಟಿ ಕಣ್ಣ ತೆರೆದು ಓದಬಾರದೆ ಶಿವನೇ ತಾಳಬಾರದೆ ಪರಮಾತ್ಮ ಒಡೆದು ಹೋಯ್ತು ಅನ್ನ ಹೋಯ್ತು ರಾಜಭೋಗ ಎಲ್ಲ ಹೋಯ್ತು ಪರಮಾತ್ಮ ಒಡೆದು ಹೋಯ್ತು ಅಸ್ತ್ರ ಹೋಯ್ತು ರಾಜಭೋಗ ಎಲ್ಲ ಹೋಯ್ತು ಶಿವನೇ ತಾಳಬಾರದೆ ಕೆತ್ತೋ ಕಾಲಿಗಟ್ಟಿ ಕೆತ್ತೋ ಕಾಲಿಗಟ್ಟಿ ಕರುಣಾಗೆರೆದು ತಾಳಬಾರದೆ ಶಿವನೇ ತಾಳಬಾರದೆ ಅಯ್ಯೋ ಪರಮಾತ್ಮ, ನಿಷ್ಕರಣೆಯಿಂದ ನನ್ನ ಕಣ್ಣುಗಳನ್ನು ತರಲ್ಲ, ನನ್ನ ಮಡದಿಯಾದ ಚಂದ್ರಾಸೆಯು ನನ್ನ ನಾಲಿಗೆಯನ್ನು ತೆಗೆದರಲ್ಲ. ನನ್ನ ಪರಮಾತ್ಮ, ನೀನು ಮಾಡಿದ ಪಂಥವು ಹಿಂದಿಗೆ ನೆರವೇರಿತು. ಮಗು, ಮುಂದೆ ನಮಗೆ ಗತಿ ಯಾರು? ಮಗು ನಡೆ, ಈ ಮುಂದೆ ಕರೆದುಕೊಂಡು ನಡೆ. ಜನಕ, ನಾವು ಹೋಗುತ್ತಿರೋ ಮಾರ್ಗದಲ್ಲಿ ಒಂದು ಮಂಟಪ ಕಾಣುತ್ತಿರುವುದು, ಅಲ್ಲಿ ಕುಳಿತುಕೊಂಡು ಹೋಗೋಣ ಬನ್ನಿ ಜನಕ. ಈ ಪರಿತಾಪ ನ್ಯಾಯವೇ ದೇವ ನಿನಗೆ ನ್ಯಾಯವೇ ದೇವ ನಿನಗೆ ಏತಕ್ಕೆ ಕೋಪ ಈ ಪರಿತಾಪ ನ್ಯಾಯವೇ ದೇವ ನಿನಗೆ
ನ್ಯಾಯವೇ ಶನಿದೇವ ನಿನಗೆ ಶನಿದೇವ ಏನಿದು ನಿನ್ನಯ ಲೀಲೆ ದೇವಾ ಪುರವನ್ನು ತೋರಿಸಿದೆ ನಾಡಿಗೆ ಕಳಿಸಿದೆ ನ್ಯಾಯವೇ ಶನಿದೇವ ನಿನಗೆ ನ್ಯಾಯವೇ ಶನಿದೇವ ನಿನಗೆ ಪುರವನ್ನು ತೋರಿಸಿದೆ ನಾಡಿಗೆ ಕಳಿಸಿದೆ ನ್ಯಾಯವೇ ಶನಿದೇವ ನಿನಗೆ ನ್ಯಾಯವೇ ಶನಿದೇವ ನಿನಗೆ ಶನಿದೇವ ಏನಿದು ನಿನ್ನಯ ಲೀಲೆ ದೇವಾ ಚಂದನ ಕರಗಳ ತನ್ನಿಂದ ಕಲಿಸಿದೆ ನ್ಯಾಯವೇ ಶನಿದೇವ ನಿನಗೆ ನ್ಯಾಯವೇ ಶನಿದೇವ ನಿನಗೆ ಚಂದನ ಕರಗಳ ನನ್ನಿಂದ ಗಳಿಸಿದೆ ನ್ಯಾಯವೇ ಶನಿದೇವ ನಿನಗೆ ನ್ಯಾಯವೇ ಶನಿದೇವ ನಿನಗೆ ಶನಿದೇವ ದಯಲೀಲೆ ಪಂಚಬ್ರಹ್ಮ ಪರೋಪಕಾರೇ ದೇಶಕ್ಕೆ ಕಲಿಸಿದ ಆಚಾರ್ಯ ಪಂಚಬ್ರಹ್ಮ ಪರೋಪಕಾರೇ ದೇಶಕ್ಕೆ ಕಲಿಸಿದ ಆಚಾರ್ಯ ಕಣ್ಣ ತಂತಿಯ ತನಿಖೆಯ ಮಾಡಿ ಸಣ್ಣ ತಂತಿಯ ತನಿಖೆಯ ಮಾಡಿ ದೇಶಕ್ಕೆ ಕಲಿಸಿದ ಆಚಾರ್ಯ ಕಣ್ಣ ತಂತಿಯ ತನಿಖೆಯ ಮಾಡಿ ದೇಶಕ್ಕೆ ಕಲಿಸಿದ ಆಚಾರ್ಯ ನೇಗಿಲ ಕುಂಟೆ ಕೂಲಿಗೆ ಮಾಡಿ ನೇಗಿಲ ಕುಂಟೆ ಕೂಲಿಗೆ ಮಾಡಿ ದೇಶಕ್ಕೆ ಕಲಿಸಿದ ಆಚಾರ್ಯ ಸ್ವಾಮಿ, ನಾನು ಅಡಿಗಿನ ವ್ಯಾಪಾರಕ್ಕೆ ಹೋಗಿದ್ದೇನೆ. ನಾನು ಬರುವ ವರ್ಷದಲ್ಲಿ ಕತ್ತಲಾಯಿತು. ಇರಲಿ, ಈ ಮಂಟಪದಲ್ಲಿ ಮಲಗಿದ್ದು ಬೆಳಗ್ಗೆ ಎದ್ದ ನಂತರ ಕಳಿಂಗ ನಗರಕ್ಕೆ ಹೊರಡುವನು. ಅಯ್ಯ, ನೀವು ಯಾರು? ನಾವು ಎಲ್ಲಿರ್ತೀವೋ ಅದೇ ನಮ್ಮ ಊರು. ಅಯ್ಯ, ನೀವು ಯಾರು? ಸ್ವಾಮಿ, ನೀವು ಯಾರು? ಸ್ವಾಮಿ, ನಾನು ಕೃಷ್ಣಾಚಾರ್ಯ ಆದ ಅಡಿಗಿನ ವ್ಯಾಪಾರಕ್ಕೆ ಹೋಗಿದ್ದೆನು. ನಾನು ಬರುವಷ್ಟೊತ್ತಲ್ಲಿ ಕತ್ತಲಾಗಿತ್ತು. ಅದಿರಲಿ, ನಿಮ್ಮ ಊರು ಯಾವುದು? ಸ್ವಾಮಿ, ನಾವು ಎಲ್ಲಿರ್ತೀವೋ ಅದೇ ನಮ್ಮ ಊರು. ಸ್ವಾಮಿ, ನಿಮ್ಮ ಕಳಿಂಗ ನಗರದ ಸ್ವಾಮಿ, ನಿಮ್ಮ ಕಳಿಂಗ ನಗರದ ಸತ್ಯವ್ರತ ಮಹಾರಾಜು ಕ್ಷೇಮದ ಇರುವರೆ. ಅಯ್ಯ, ನಮ್ಮದು? ಅಯ್ಯ, ನಮ್ಮ ರಾಜನು ದುಷ್ಟಸಿಂಹನ ರಾಜನ
ಕಳಿಂಗ ನಗರಕ್ಕೆ ಮುತ್ತಿಗೆ ಹಾಕಿ ಆ ರಾಜ್ಯಕ್ಕೆ ಅವನೇ ರಾಜನಾಗಿರುವನು. ಅಯ್ಯ ಅಯ್ಯ, ನಿನಗೆ ನೇತ್ರವಿಲ್ಲ, ನಿನ್ನ ಹೆಂಡತಿಗೆ ನಾಲಿಗೆ ಇಲ್ಲ, ನಿನ್ನ ಮಗನಿಗೆ ಕರಗಳಿಲ್ಲ. ಇದೆಲ್ಲವೋ ಪೂರ್ವ ಕಾಲದಲ್ಲಾದವೋ ಅಥವಾ ಮಧ್ಯಕಾಲದಲ್ಲಾದವೋ ಅದನ್ನು ತಿಳಿಸುವರಾಗಿ. ಸ್ವಾಮಿ, ನಾನು ಮಾಡಿದ ಕರ್ಮದ ಫಲವಾಗಿ ಈ ರೀತಿ ಕಷ್ಟ ಬಂದಿದೆ ಸ್ವಾಮಿ. ಅದರಲ್ಲಿ ಅಂತ ಸತ್ಯವ್ರತ ಮಹಾರಾಜರಿಗೂ ಇಂತಹ ಕಷ್ಟವೂ ಬಂದಿದೆ. ಅಯ್ಯ ಗಾಚಾರವಯ್ಯ, ಅಯ್ಯ ನೀವು ಕುಳಿತಿರುವುದು ಸತ್ಯವ್ರತನ ಕಟ್ಟಿಸಿದ ಮಂಟಪ. ಸಾಲು ಸಾಲು ಮರಗಳು, ಕಲ್ಲು ಬಾಗಿಲುಗಳು ನೋಡಯ್ಯ. ಅಯ್ಯ ಪರಮಾತ್ಮ, ನಾನು ಕಟ್ಟಿದ ಛತ್ರವು ನನ್ನ ಕಣ್ಣಿಗೆ ಕಾಣದಂತಾಗಿದೆ. ಅಯ್ಯ ಅಯ್ಯ, ನಿಮ್ಮನ್ನು ನೋಡಿದರೆ ನನಗೆ ಕನಿಕರ ಉಂಟಾಗುತ್ತಿರುವುದು. ನಿಮಗೆ ಅನ್ನ ವಸ್ತ್ರವನ್ನು ಕೊಟ್ಟು ಕಾಪಾಡುವೆನು. ಸ್ವಾಮಿ, ನೀವು ನಮ್ಮ ಮನೆಗೆ ಬರುವರಾಗಿ. ನಿನ್ನ ಹೆಂಡತಿಯು ಕಬ್ಬಿಣವನ್ನು ಬಡಿಯಲಿ, ನೀವು ಅದು ಕೈಯಾದ ಮಟ್ಟಿಗೆ ನಿಮಗೆ ಅನ್ನ ವಸ್ತ್ರವನ್ನು ಕೊಟ್ಟು ಕಾಪಾಡುವನು ಮಹಾರಾಜ. ನಮ್ಮ ಜೊತೆಯಲ್ಲಿ ಬರುವರಾಗಿ. ಹಾಗೆ ಆಗಲಿ. ಅಯ್ಯ ಅಯ್ಯ, ಇದೇ ನಮ್ಮ ಮನೆ. ಇಲ್ಲಿ ಕುಳಿತುಕೊಂಡು ಕೆಲಸವನ್ನು ಮಾಡುವರಾಗಿ. ಹಾಗೆ ಆಗಲಿ ಸ್ವಾಮಿ. ಅಯ್ಯ, ಊಟಕ್ಕೆ ವೇಳೆ ಆಗಿತ್ತು, ಬನ್ನಿ ಹೋಗೋಣ. ಹಾಗೆ ಆಗಲಿ. ಕಾರ್ಯವ ರಾಜನ ಮದವ ಮುರಿಯುತ್ತೆ ಒಲಿಸಿತು ಎನ್ನ ಕಾರ್ಯವ. ಆ ನೀಚನಾದ ಸತ್ಯವ್ರತನು ನನ್ನ ಈ ಹಿಂದೆ ಪಂಡಿತರ ಮುಂದೆ ನನ್ನ ಧ್ಯಾನವನ್ನು ಮಾಡುವುದಿಲ್ಲವೆಂದು ಶಪಥ ಮಾಡಿದ್ದ. ಇರಲಿ, ಈ ಕಾಲದಲ್ಲಿ ನನ್ನ ಧ್ಯಾನದಲ್ಲಿ ನಿರತನಾಗಿರುವುದು. ನಾನೀಗಲೇ ಓರ್ವ ಬ್ರಾಹ್ಮಣನ ವೇಷವಾಗಿ ಹೋಗಿ ಅವನಿಗೆ ಶನಿದೇವರ ಕಥೆಗಳನ್ನು ಹೇಳಿ ಅವನ ಕಷ್ಟಗಳನ್ನು ಪರಿಹರಿಸುವೆ. ನೀನು ಯಾರು ಸ್ವಾಮಿ? ನೀವು ಯಾರು ಸ್ವಾಮಿ? ಅಯ್ಯ, ನಾನು ಓರ್ವ ಬ್ರಾಹ್ಮಣನು. ಆ ಶನಿದೇವರ ಕಥೆಗಳನ್ನು ಹೇಳಿಕೊಂಡು ಕಾಲಹರಣ ಮಾಡುತ್ತಿರುವೆನು. ಸ್ವಾಮಿ, ಹಾಗಾದರೆ ಆ ಶನಿದೇವರ ಕಥೆಯನ್ನು ಕೇಳಬೇಕೆಂದು ಅಪೇಕ್ಷೆನೂ ಸ್ವಾಮಿ. ದಯವಿಟ್ಟು ತಿಳಿಸುವರಾಗಿ ಸ್ವಾಮಿ. ಅಯ್ಯ, ನೀನು 7.5 ವರ್ಷಗಳಿಂದಲೂ ಆ ಶನಿದೇವನು ನಿನ್ನನ್ನು ಕಾಡಿಸಿದ್ದಾಯಿತು. ನೀನು ಸಹ 7.5 ವರ್ಷಗಳಿಂದಲೂ ಆ ಶನಿದೇವರಿಂದ ಜರಿದಿದ್ದಾಯಿತು. ಇಲ್ಲಿಗೆ ನಿನ್ನ ಕಷ್ಟಗಳು ಪರಿಹಾರವಾಗಲಿ. ಇನ್ನು ಮುಂದೆ ಆ ಶನಿದೇವನನ್ನು ಪೂಜಿಸಿಕೊಂಡು ಸುಖದಿಂದ ಬಾಳ. ಹಾಗೆ ಆಗಲಿ ಸ್ವಾಮಿ. ಫಲ 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 ಕೊಡ್ತಾನೆ. ಸ್ವಾಮಿ, ನನಗೆ ಬಹಳ ಸಂತೋಷವಾಯಿತು. ತೆಗೆದುಕೊಳ್ಳಿ
ಸ್ವಾಮಿ, ನಾನು ಕೊಡುವ ದಾನವನ್ನು ಸ್ವೀಕರಿಸಿ ಸ್ವಾಮಿ. ನನ್ನನ್ನು ಆಶ್ರಯಿಸಬೇಕೆಂದು ತಮ್ಮಲ್ಲಿ ಕಳಕಳಿಯಾಗಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಅಯ್ಯ, ನೀನು ಮಾಡಿದ ಈ ದಾನವು ಮುಂದೆ ನಿನ್ನನ್ನು ಕಾಪಾಡುವುದು. ನಾನಿನ್ನು ಬರುತ್ತೇನೆ. ತಡೆಯಲಾರದು ಈ ಉಭಯ ಸಂಕಟವನ್ನು ತಡೆಯಲಾರದು ಈ ಉಭಯ ಸಂಕಟವನ್ನು ತಾಳಲಾರದು ಈ ಬಾಧೆಯನ್ನು ದೇವಾ. ಮಂತ್ರಿ, ನನಗೆ ಹೃದಯವಾದಿಯು ಬಹಳವಾಗಿ ಕಾಡಿಸ್ತಿದೆ. ನಮ್ಮ ಪುರದ ವಿಪ್ರವನ್ನು ಕರೆಸಿ ಇಂತೆ ಸೂಕ್ತವಾದ ಪರಿಹಾರವನ್ನು ತಿಳಿಸು ಮಂತ್ರಿ. ಅಪ್ಪಣೆ ಮಹಾಪ್ರಭು. ಅಯ್ಯ ರಾಜನೇ, ಈ ರೀತಿ ದಾನ ಮಾಡಲು ಕಾರಣವೇನು? ಧನಪಾಲ್ ಸಟ್ಟರೆ ನೀವೊಂದು ಧರ್ಮವನ್ನು ಪಡೆಯಲು ಆ ರೀತಿ ಮಾಡಿರುವರು. ಹಾಗಾದ್ರೆ ನಾನು 10 ಮರವನ್ನು ಧರಿಸಿ ತಾರಸಿಯಲ್ಲಿ ಇಡುತ್ತೇನೆ. ಆ ತೂಕಕ್ಕೆ ಒಂದು ದರವನ್ನು ಕೊಡಿಸಲಾಗಿ ಸ್ವಾಮಿ. ಸಟ್ಟರೆ ನಿಮ್ಮ ಬಂಗಾರವು ಡೊಳ್ಳಾಯಿತು. ತೂಕಕ್ಕೆ ಸರಿಯಾಗಿ ಬಂಗಾರವನ್ನು ಸುರಿಸಿ. ಇಲ್ಲಿ ದೇವಿ ಆ ಪಕಡೆ ಬೆಳೆಗೆ ನಮ್ಮನ್ನು ಕರೆದುಕೊಂಡು ನೋಡಿ. ನಾನು ದೇವಿ, ನಾನು ಹಿಂದೆ ರಾಜ್ಯನಾಯಕ ಕಾಲದಲ್ಲಿ ಅನೇಕ ಬಡವರಿಗೆ ಸಹಾಯ ಮಾಡಿದೆನು. ಆ ಧರ್ಮವಿದ್ದರೆ ನಮ್ಮನ್ನು ಕಾಪಾಡಲಿ, ಇಲ್ಲದಿದ್ದರೆ ನಮ್ಮ ಸೂಲಕ್ಕೆ ಹಾಕಲಿ. ಏನು ಈ ರೀತಿ ಮಾತನಾಡುತ್ತಿರುವುದು? ನಾನು ರಾಜನಾಗಿದ್ದ ಕಾಲದಲ್ಲಿ ಅನೇಕ ಧರ್ಮಗಳನ್ನು ಮಾಡಿದ್ದೆ ಎಂದು ಹೇಳುತ್ತಿರುವನಲ್ಲ. ಈತನು ಯಾರಾಗಿರಬಹುದು? ಲೋಕೂಡ ಸುಳ್ಳನ್ನು ಹೇಳಿ ಕಣ್ಣು ನಾಲೆಯನ್ನು ಕೀಳಿಸಿಕೊಂಡಿದ್ದೀಯಾ? ಧರ್ಮವನ್ನು ಕೇಳಲು ಬಂದಿದೆಯಾ? ನಿನಗೆ ನಾಚಿಕೆ ಆಗಲ್ಲವೇ? ಸ್ವಾಮಿ, ನನಗೆ 1 ನಿಮಿಷ ಅವಧಿಯನ್ನು ಕೊಟ್ಟರೆ ಮರೆತಿರುವುದನ್ನು ನೆನಪಿಸಿಕೊಳ್ಳುವನು ಸ್ವಾಮಿ. ದಾನ ಕೊಟ್ಟ ಸಮಯದಲ್ಲಿ ಹರಿದಾಸರು ಹೇಳಲಿಲ್ಲವೇ, ನೀವು ಕೊಟ್ಟ ದಾನವು ನಿಮ್ಮನ್ನೇ ಕಾಪಾಡಲಿ ಎಂದು? ಆ ಶನಿದೇವರನ್ನು ಧ್ಯಾನಿಸುತ್ತಂದೆ. ಅಯ್ಯೋ ಪರಮಾತ್ಮ, ನಾನು ಮರೆತಿದ್ದೇನಲ್ಲ ಪರಮಾತ್ಮ, ಈ ಸಮಯದಲ್ಲಿ ಬಂದು ನಮ್ಮನ್ನು ಕಾಪಾಡುತ್ತಂದೇ ಕಾಪಾಡು. ಧನಪಾಲ್ ಸಟ್ಟರೆ ನೋಡಿದೆಯಾ? ಕುರುಡನೆಂದು ಹೇಳಿದೆಯಲ್ಲ, ಈತನ ಸತ್ಯವು ಎಷ್ಟು ಪ್ರಕಾಶಮಾನವಾಗಿರುತ್ತದೆ. ಮಹಾಪ್ರಭು, ನಮ್ಮ ಮನೆಯಲ್ಲಿರುವ ಬಂಗಾರವನ್ನು ತಂದು ಸುರಿಸಿದರು. ಈತನ ಧರ್ಮವನ್ನು ಹೆಚ್ಚಾಗುತ್ತಿರಬಹುದು. ಮಂತ್ರಿ, ಈ ಮೂರು ಮಂದಿಯನ್ನು ಕೂಲಕ್ಕೆ ಏರಿಸಿಬಿಡುವುದು. ಮಂತ್ರಿ, ಇನ್ನೇನಿರುವುದು? ಮಹಾಪ್ರಭು, ಈ ಗುಡನಾದ ಹೆಂಡತಿಯ ಮಾಂಗಲ್ಯವಿರುವುದು. ಅದನ್ನು ತಂದು ಸುರಿಸುನಾಗು ಮಂತ್ರಿ. ಎಲೆ ದಾಜಿ, ನಿನ್ನ ಮಂಗಲ ತಂದಿದ್ದನ್ನು ಇರುವಳಾಗು. ದೇವಿ, ಇನ್ನು ಕೊರಡಿನಲ್ಲಿರುವ ಮಾಂಗಲ್ಯವೂ ಸಹ ಈ ಚಿಕ್ಕ ಚಿರಟೆ ಹಾಕು. ಒಂದು ಸಣ್ಣದು ನೋಡಿ, ಜಲ್ದಿ ಹೋಗಿ. ಈಕೆಯು ಎಂತಹ ಪತಿವ್ರತೆ ಇರಬಹುದು? ಈಕೆಯ ಧರ್ಮವನ್ನು ಎಲ್ಲರೂ ಕೊಂಡಾಡುತ್ತಿರುವುದಲ್ಲ. ಇರಲಿ, ರಾಜಿನಲ್ಲಿ ನಿಂತು ಜಗ್ಗಿಸಿ ನೋಡುವುದು. ಓಹೋ, ಈಕೆಯು ಎಂತಹ ಪತಿವ್ರತ ಶಿರೋಮಣಿಯು! ಇರಲಿ, ಇವರಿಗೆ ನನ್ನ ನಿಜರೂಪ ದರ್ಶನವನ್ನು ನೀಡುವೆನು. ಮೆಚ್ಚಿದನು ನಿನ್ನಯ ಭಕ್ತಿಗೆ
ನೀನು ಬೇಡಿದ ವರಗಳನ್ನು ನೀಡುವೆನು ರಾಜ. ಎಲೆ ರಾಜ ದಂಪತಿಗಳೇ, ನಾನು ಯಾರೆಂಬುದನ್ನು ಗುರುತಿಸಿ ನೋಡಿ ಹೇಳಿರು. ಪರಮಾತ್ಮ ಪರಮಾತ್ಮ, ಕಣ್ಣು ಕಾಣದ ಅಂಧಕಾರದ ನಾನು ಹೇಗೆ ಗುರ್ತೀನಿ ಸ್ವಾಮಿ? ಕಯ್ಯ ರಾಜನ ಈ ಹಿಂದೆ ಪಂಡಿತರ ಮುಂದೆ ಕರಚಪ್ಪಾಳೆಯನ್ನು ಬಿಡಿದು ಜರಿದೆಯಲ್ಲ ಆತನೇ ಈ ಶನೇಶ್ವರ, ತಿಳಿಯಿತೆ? ಪರಮಾತ್ಮ, ಈಗ ನನಗೆ ಸಂತೋಷವಾಯಿತು ಸ್ವಾಮಿ. ಶನಿ ಮಕರಾಯ ನಿನಗೆ ನಮೋ, ನಿನಗೆ ನಮೋ, ನಿನಗೆ ನಮೋ. ಶನಿ ಮಕರಾಯ ನಿನಗೆ ನಮೋ, ನಿನಗೆ ನಮೋ, ನಿನಗೆ ನಮೋ. ಅರಸಿನ ಕುಂಕುಮ ಹಚ್ಚುವ ಪಾದಕ್ಕೆ, ಅರಸಿನ ಕುಂಕುಮ ಹಚ್ಚುವ ಪಾದಕ್ಕೆ ಶನಿ ಮಹಾರಾಯ ನಿನಗೆ ನಮೋ, ನಿನಗೆ ನಮೋ, ನಿನಗೆ ನಮೋ. ಅಯ್ಯ ರಾಜೇಂದ್ರ, ನಿನಗೆ ಯಾವ ವರವನ್ನು ಬೇಕು ಕೇಳಿಕೊ, ನಾನು ಕೊಡಲು ಸಿದ್ಧನಿರುವೆ. ಹಿಡಿಹಿಡಿನ ಕರಗಳ ಕೊಡುವೆ ನಿನಗೆ ವರಗಳ, ಹಿಡಿಹಿಡಿನ ಕರಗಳ ಕೊಡುವೆ ನಿನಗೆ ವರಗಳ, ಕೊಡುವೆ ನಿನಗೆ ವರಗಳ, ಕೊಡುವೆ ನಿನಗೆ ವರಗಳ. ಅಂದು ಎನ್ನ ಹರಿದಯ, ಇಂದು ಎನ್ನ ಗಾನಿಕೆ, ಅಂದು ಎನ್ನ ಹರಿದಯ, ಇಂದು ಎನ್ನ ಜ್ಞಾನಿಕೆ. ಹಿಡಿ ಹಿಡಿ ನಿನ್ನ ಕರಗಳ, ಕೊಡುವೆ ನಿನಗೆ ವರಗಳ, ಕೊಡುವೆ ನಿನಗೆ ವರಗಳ, ಕೊಡುವೆ ನಿನಗೆ ವರಗಳ. ಪರಮಾತ್ಮ, ನನಗೆ ಕೊಟ್ಟಂತ ಕಷ್ಟವನ್ನು ಈ ನರಮಾನವರಿಗೆ ಕೊಡುವುದಿಲ್ಲವೆಂದು ಒಂದು ಅಭಯವನ್ನು ಕೊಟ್ಟು ಕಾಪಾಡು ತಂದೆ, ಕಾಪಾಡು. ಅಯ್ಯ ರಾಜೇಂದ್ರ, ಅನ್ಯರ ಕಷ್ಟವನ್ನು ನಿನ್ನ ಕಷ್ಟವನ್ನು ಕೇಳದೆ ಅನ್ಯರ ಕಷ್ಟವನ್ನು ಕೇಳುತ್ತಿವೆಯಲ್ಲ, ನೀನು ಎಂತಹ ಮಹಾ ಸತ್ಯವಂತನು. ಇರಲಿ, ನಾನು ನಿನ್ನ ಭಕ್ತಿಗೆ ಮೆಚ್ಚಿದೆನು. ಆ ನನ್ನ ತಂದೆ ಸೂರ್ಯದೇವನ ಅನುಗ್ರಹದಿಂದಲೂ ನಿನಗ ನೇತ್ರಗಳು ಬರಲಿ. ಆ ನನ್ನ ತಾಯಿ ಛಾಯಾದೇವಿಯ ಅನುಗ್ರಹದಿಂದಲೂ ನಿನ್ನಂತ ಸತಿಯ ನಾಲಿಗೆಯೂ ಬರಲಿ. ಆ ನನ್ನ ಸಹೋದರ ಯಮಧರ್ಮನ ಕೃಪೆಯಿಂದಾಗಿಯೂ ನಿನ್ನ ಮಗನ ಕರಗಳೂ ಬರಲಿ. ಇನ್ನು ಮುಂದೆ ಈ ಸುಖ ಸಂಪತ್ತು ರಾಜ್ಯವನ್ನು ಆಳಿಕೊಂಡು ಸುಖದಿಂದ ಬಾಳು ರಾಜೇಂದ್ರ. ಇದು ನನ್ನ ತಂದೆ ಸೂರ್ಯದೇವನು ಪೂರ್ವ ದಿಕ್ಕಿನಲ್ಲಿ ಉದಯಿಸುತ್ತಿರುವನು. ನಾನೀಗಲೇ ತಾರಾಮಂಡಲವನ್ನು ಸೇರುವೆನು. ನಿಮ್ಮೆಲ್ಲರಿಗೂ ಶುಭವಾಗಲಿ. ನಾನಿನ್ನು ಬರುವೆನು. ಪರಲಾಮನಯನೇ ಆಯೋಜಿಸಿದೆ ಪ್ರಭು, ಪರಲಾಮನಯನೇ ಆಯೋಜಿಸಿದೆ ಅಷ್ಟೇ ಸಾಕು ಸ್ವಾಮಿ. ಕೊಟ್ಟೆ ತರೋಜನ ಅಷ್ಟೇ ಸಾಕು.
ಸತಿಯ ನಾಲ್ಗೆ ತೆರೆದರೆ ನನ್ನ ಸತಿಯ ನಾಲ್ಗೆ ತೆರೆದರೆ ಅಷ್ಟೇ ಸಾಕು ಕೊಟ್ಟೆದರು ಜನ ಅಷ್ಟೇ ಸಾಕು ಒಟ್ಟು ಬಾಲನ ಒಟ್ಟು ಬಾಲನ ಸಾಕು ಕೊಟ್ಟೆದರು ಜನ ಅಷ್ಟೇ ಸಾಕು ಭಾವನಾದ ಸೂರ್ಯಸೇನ, ಬಿಟ್ಟ ರಾಜ್ಯವನ್ನು ಮತ್ತೆ ನಾನು ಆಳುವುದಿಲ್ಲ. ನನ್ನ ಮಗನಾದ ಚತುರ್ಥನಿಗೆ ಪಟ್ಟಾಭಿಷೇಕವನ್ನು ಮಾಡಿ ಜಯ ಭಾವನಾದ ಸೂರ್ಯಸೇನ, ನಮ್ಮ ಕಷ್ಟವನ್ನು ಕಾಪಾಡಿದ ಆ ಶನಿದೇವರಿಗೂ ಇಲ್ಲಿ ತುಂಬಿರುವ ಗ್ರಾಮಸ್ಥರಿಗೂ ಅಂತ ವಂದನೆಗಳು. ಜಯ ಜಯ ಮಂಗಳ ದೇವಾ, ಜಯ ಶುಭ ಮಂಗಳ ಮಹಾದೇವಾ.
ನ್ಯಾಯವೇ